आ गया इधर ही ना। अभी आपका इसको फोन करेगा, पेमेंट करेगा। कौन पेमेंट करेगा? 468 है। ये कैमरा है क्या? हम्म। कितने का है? ये कैमरा ये कैमरा पड़ेगा कुछ ये इतना सेटअप के लिए पूरा 70,000। 20,000। हाँ। आराम से निकलना। उतार दिया, यूट्यूब में आएगा। ಚೆನ್ನಾಗಿ ನಗಾಡ್ತೀರಾ अच्छा हंसता है। कौन पेमेंट कर दिया? नहीं करा? देखो ना। नहीं किया। ಈಗ ಎರಡನೇ ಬಾಡಿಗೆ ನನಗೆ ಸಿಕ್ಕಿದೆ. ತುಂಬಾ ಹೊತ್ತಿಂದ ವೆಯ್ಟ್ ಮಾಡಿದೆ, ಯಾವ್ದೋ ಸಿಗ್ತಾ ಇರ್ಲಿಲ್ಲ. ಮತ್ತೆ 2-3 ಬಾಡಿಗೆ ಬಂತು, ಅದು ಎತ್ಕೊಳ ಅಷ್ಟರಲ್ಲಿ ಬೇರೆಯವ್ರು ಯಾರೋ ಎತ್ಕೊಬಿಟ್ರು. ಇವಾಗ ಯಾವ ಕಡೆಗೆ ಬಾಡಿಗೆ ಸಿಕ್ಕೈತೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಾರೆ ಒಂದ್ ಸಿಕ್ಕಿದೆ. ನನ್ ಲೆಕ್ಕದಲ್ಲಿ ಸಹಕಾರ ನಗರ ಅನ್ಕೊಂಡಿದೀನಿ. ಅದು ಶಂಕರಾಪುರನ ಏನೋ ತರ ಓದಿದ್ ನಾನು. ಅದು ಮೋಸ್ಟ್ಲಿ ಸಹಕಾರ ನಗರ ಅಂತ ತೋರಿಸ್ತಿದೆ, ಯಾಕಂದ್ರೆ 300 ರೂಪಾಯಿ ಇತ್ತು. ಶಂಕರಾಪುರ ಜಯನಗರ ಇಂದ ಒಂದು ಅರೌಂಡ್ 4-5 ಕಿಲೋಮೀಟರ್ ಒಳಗಡೆನೆ ಇರೋದು. ಬನ್ನಿ, ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಬರ್ಲಿ, ಕಸ್ಟಮರ್ನ ಪಿಕಪ್ ಮಾಡುವ. ಇವ್ರೇನಾ ಅಂತ. ಏನ್ ಹೇಳಿ? ಹಾ ಆಯ್ತು ಬನ್ನಿ. 1258 ಬನ್ನಿ. 1258 ಇಲ್ಲ, ರಾಂಗ್ ಇದೆ ನಿಮ್ದು. ಮೋಸ್ಟ್ಲಿ ಅದಿರ್ಬೇಕು. ಕಸ್ಟಮರ್ ರಾಂಗ್ ಕಸ್ಟಮರ್. ನೋಡೋಣ, ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ. ಓಕೆ, ಆಕ್ಚುಲಿ ಕಸ್ಟಮರ್ ಅಲ್ಲಿ ಮುಂದೆ ನಡ್ಕೊಂಡ್ ಬರ್ತಿದಾರೆ ನೋಡಿ. ಅಜ್ಜಿ ಅಲ್ಲ, ಈ ಕಸ್ಟಮರ್ ಇವಾಗ ಬರ್ತಿದಾರೆ ನೋಡಿ. ಇವರು ಬನ್ನಿ, ಕರ್ಕೊಂಡೋಗಿ ಪಿಕಪ್ ಮಾಡುವ, ಡ್ರಾಪ್ ಮಾಡೋಣ. ಹೇಳ್ಬಿಡಿ ಹಂಗೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಈಗ ನಾವು ಎಂಟರ್ ಆಗಿದ್ದೀವಿ. ಎಲ್ಲಿಗೆ ಅಂತ ಅಂದ್ರೆ ಏರ್ಪೋರ್ಟ್ ರೋಡು, ಹೆಬ್ಬಾಳ ಹಿಂಗೆ ಹೋಗುವಂತ ರೋಡಲ್ಲಿ ಇದೀವಿ ಈಗ ಸದ್ಯಕ್ಕೆ. ಫುಲ್ ಇವತ್ತಂತೂ ಟ್ರಾಫಿಕ್ ಇಲ್ಲ. ಫುಲ್ ರೋಡ್ ಖಾಲಿ ಹೊಡಿತಾ ಇದೆ. 8 ಕಿಲೋಮೀಟರ್ಗೆ 17 ನಿಮಿಷ ತೋರಿಸ್ತಾ ಇದೆ. ಅಂದ್ರೆ ಯೋಚನೆ ಮಾಡಿ ಈ ರೋಡ್ ಯಾವ ಮತ್ತೆ ಖಾಲಿ ಹೊಡಿತಿದೆ ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ, ಯಾಕಂತಂದ್ರೆ ಬ್ರಿಡ್ಜಿಗೆ ಎಂಟ್ರಿ ಆಗ್ಬೇಕಲ್ವಾ. ಅದು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಗ್ಲ ಇರುತ್ತೆ ರೋಡು. ಅಲ್ಲಿಂದ ಸ್ವಲ್ಪ ಡಿವೈಡ್ ಹಾಕೊಂಡು ರೈಟ್ ಬ್ರಿಡ್ಜ್ ಹೇಳ್ಕೋಬೇಕಾದ್ರೆ ಇದು ಜಾಮ್ ಆಗೋದು, ಇದು ಕಾಮನ್. ಫುಲ್ ರೋಡ್ ಖಾಲಿ ಈ ತರ ಖಾಲಿ ಇದ್ಬಿಟ್ರೆ ಎಲ್ಲಿಗೆ ಬೇಕಾದ್ರೂ ಡ್ಯೂಟಿ, ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಪ್ರಾಬ್ಲಮ್ ಏನಂತಂದ್ರೆ ಈಗ ಖಾಲಿ ಏನೋ ಇದೆ, ಡ್ಯೂಟಿ ಬಿಡ್ಬೇಕಲ್ಲ. ಖಾಲಿ ಸುಮ್ನೆ ಹೋಗಕ್ಕಂತೂ ಆಗಲ್ಲ. ಇದು ಪ್ರಾಬ್ಲಮ್. ಈಗ ಜಸ್ಟ್ ಜಯನಗರ ಇಂದ ಮೇಡಮ್ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಸಹಕಾರ ನಗರದಲ್ಲಿ ಡ್ರಾಪ್ ಮಾಡಿದೀನಿ. ಇನ್ನು ನೋಡ್ಬೇಕು, ಏನ್ ನೋಡ್ಬೇಕು, ಯಾವ್ದಾದ್ರು ಬಾಡಿಗೆ ಬರುತ್ತಾ ಅಂತ ನೋಡ್ಬೇಕು. ಯಾವ್ದು ಇಲ್ಲಿ ಬರಂಗ ಅನಿಸ್ತಾ ಇಲ್ಲಪ್ಪ. ಒಂದು ಅಲ್ಲಾಡ್ತಾ ಇಲ್ಲ. ಒಟ್ಟು 4 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ. ಓಲಾ, ಊಬರ್, ನಮ್ಮ ಯಾತ್ರೆ, ರ್ಯಾಪಿಡೋ, ಇಷ್ಟನ್ನು ಆನ್ ಮಾಡಿ ಇಟ್ಟಿದ್ದೀನಿ. ಯಾವ್ದು ಬರ್ತಾ ಇಲ್ಲ. ಯಾವ್ದ್ರಲ್ಲಾದ್ರೂ ಬರ್ಲಿ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಆ ಕಡೆ ನಮ್ಮ ಏರಿಯಾ ಕಡೆಗೆ ಎಲ್ಲಾದ್ರೂ. ಒಂದು ಇಲ್ಲಿ ಯಾವ್ದು ಡ್ಯೂಟಿ ಬರಂಗಂತೂ ಅನ್ನಿಸ್ತಾ ಇಲ್ಲ. ಸುಮಾರು ಗಾಡಿಗಳು ನಿಂತಿದಾವೆ. ಈ ಕಡೆ ನಾನು ಬಾಡಿಗೆ ಹೊಡೆಯೋದು ಕಮ್ಮಿ, ಈ ಕಡೆ ಸಹಕಾರ ನಗರ ಈ ಕಡೆ. ಇನ್ನೊಂದೇನಂತಂದ್ರೆ ಬೆಳಗ್ಗೆ ಬಂದ್ರೆ ಡ್ಯೂಟಿಗಳು ಬರ್ತವೆ ಇಲ್ಲಿ. ಇಷ್ಟೊತ್ ಮೇಲೆ ಅಂದ್ರೆ ಒಂದು 11 ಗಂಟೆ ಮೇಲೆ ಪೀಕ್ ಅವರ್ ಮುಗ್ದೋಗುತ್ತಲ್ವಾ, ಆಗ ಸ್ವಲ್ಪ ಡ್ಯೂಟಿಗಳು ಕಡಿಮೆನೆ. ವೆಯ್ಟ್ ಮಾಡೋಣ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಈ ಕಡೆ ನಮ್ಗೆ ಏನಂದ್ರೆ ಕಂಫರ್ಟಬಲ್ ಆಗಲ್ಲ. ಇಲ್ಲಿ ಬಂದ್ರೆ ನಮ್ಗೆ ಈ ಕಡೆ ಅಷ್ಟು ಏರಿಯಾ
ಅಂದ್ರೆ ಪ್ರತಿಯೊಂದು ಏರಿಯಾ ಪ್ರತಿಯೊಂದು ಗಲ್ಲಿ ಗೊತ್ತಿರಲ್ವಲ್ಲ, ಹಂಗಾಗಿ ಏನಾಗುತ್ತೆ ಯಾವ್ದಾದ್ರು ಒಂದು ಬಾಡಿಗೆ ಬಂದ್ರೆ ಅಯ್ಯೋ ಎಲ್ಲಿಗೋ ಎಲ್ಲಿಗೋ ಅನ್ಸ್ಬಿಡತ್ತೆ. ಅದೇ ನಾವು ನಮ್ಮ ಏರಿಯಾ ಕಡೆ ಆ ಕಡೆ ಕೋರ್ಮಂಗ್ಲ, ಇಂದ್ರಾನಗರ, ದೊಮ್ಲೂರು, ಮತ್ತೆ ಬೆಳಂದೂರು, ಆ ಕಡೆ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಅಲ್ಲಿ ಗಲ್ಲಿ ಗಲ್ಲಿ ಗೊತ್ತಿದೆ. ಹಂಗಾಗಿ ವೇಟ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ಲ ಇದು ಬಸ್ ಸ್ಟಾಪ್ ಅಂತ, ಬಸ್ ಸ್ಟಾಪ್ ನ ಕಟ್ಟಿರೋದು ಬಸ್ ಸ್ಟಾಪ್. ಚೆನ್ನಾಗ್ ಮಾಡಿದ್ದಾರೆ. ಕನ್ನಡ ಹಾಡು ಹಾಕಿದ್ದಾರೆ. ಬನ್ನಿ ಒಂದು ನಿಮ್ಮೆಲ್ಲರಿಗೂ ಒಂದು ಯಾವ ತರ ಇದೆ ಅಂತ ಕೂಡ ನೋಡೋಣ. ಎಲ್ಲ ಹಾಕಿದ್ದಾರೆ ನೋಡಿ. ನನ್ ಬಾಯಿ ನಾನ್ ಹೇಳೋದ್ಕಿಂತಾನು ನಿಮ್ಗೆ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಸುವರ್ಣ ಕರ್ನಾಟಕ ಬಸ್ ನಿಲ್ದಾಣ ಅಂತ ಇದೆ. ಸೊ ಯಾವ ತರ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜಯ ಅಥವಾ ಕನ್ನಡಿಗರು ಅಂತ ಅಂದ್ಬಿಟ್ಟು ಈ ತರ ಇದೆ. ಕರ್ನಾಟಕ ಪ್ರಸಿದ್ಧ ವಲಯಗಳು, ಕರ್ನಾಟಕ ಪ್ರಸಿದ್ಧ ಜಲಪಾತಗಳು, ಕರ್ನಾಟಕ ಪ್ರಸಿದ್ಧ ಸ್ಥಳಗಳು, ಇವೆಲ್ಲ ನೋಡ್ಬೋದು. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಇದು ಕಲೆಯ ಬೆಲೆಯ. ಸಕಲಾಗಿ ಮಾಡಿದ್ದಾರೆ ಕೂಡಕ್ಕೋಸ್ಕರ ಕೂಡ. ಚೆನ್ನಾಗಿ ಮಾಡಿದ್ದಾರೆ. ಬಸ್ ಸ್ಟಾಪ್ ಇದು, ಖುಷಿ ಆಗುತ್ತೆ ಒಂಥರ, ಏನೋ ನೆಮ್ಮದಿ ಕೂಡ ಇದೆ ಅದರಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟು ಕ್ಲೀನ್ ಆಗಿದೆ ಆಯ್ತಾ, ಕೂರಕ್ಕೆ ಇಷ್ಟು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಕೆಲವೊಂದು ಬಡ್ಡಿ ಮಕ್ಳೆಲ್ಲ ಉಗಿದ್ಬಿಟ್ಟು ಹೋಗ್ಬಿಟ್ಟವ್ರೆ, ಯಾವನಂತ ಗೊತ್ತಿಲ್ಲ, ಕಚಡ ನನ್ನ ಮಕ್ಳು. ಈ ಪಾನ್ ಪರಾಕು ಅವು ಇವು ಗುಟ್ಕಾಗ ಎಲ್ಲ ಹಾಕೊಳ್ಳೋದು, ಹಿಂಗೆಲ್ಲ ಹಾಳು ಮಾಡೋದು. ಅದೆಲ್ಲ ಎಷ್ಟು ನೀಟಾಗಿ ಕಟ್ಸಿ, ಎಷ್ಟು ಒಂದು ರಿಲ್ಯಾಕ್ಸೇಷನ್ ಆಗೋತ್ರ ಏನೋ ಬಂದು ಕುತ್ಕೊಂಡ್ರೆ. ಮತ್ತೆ ಹೇಳ್ಬೇಕು ಅಂದ್ರೆ ಎಲ್ಲ ಇದು ಕಲ್ಲಲ್ಲೇ ಕಟ್ಟಿರೋದು, ನಿರ್ಮಾಣ ಮಾಡಿರೋಂಥದ್ದಲ್ವಾ, ಹಂಗಾಗಿ ಫುಲ್ ತಂಪಾಗಿದೆ. ಬಿಸಿಲು ಕಾಲದಲ್ಲಂತೂ ಭಯಂಕರವಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ನೋಡಿದ್ರೆ ಎಲ್ಲ ಅಲ್ಲಿ ಉಗ್ದು ಪಗ್ದು ಎಲ್ಲ ಹೋಗವ್ರೆ. ನಮ್ ಜನಗಳು ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಗುರುವೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡ್ಬೋದು ನೀವು, ಗಡಿಯಾರ ಎಲ್ಲ ಫಿಕ್ಸ್ ಮಾಡಿ ಸಾಕಾದಾಗ ಮಾಡಿದ್ದಾರೆ. ಜಸ್ಟ್ ಈಗ ಯಾವ್ದೋ ಒಂದು ಡ್ಯೂಟಿ ಬಡ್ಕೊಂತು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈಗ ಅಷ್ಟು ಬೇಗ ಒಂಟೆ ಹೋಯ್ತೈತಾ, ನೋಡಕ್ಕೂ ಬಿಡ್ಲಿಲ್ಲ ಅದ್ ಎಲ್ಲಿಗೆ ಅಂತ ಅನ್ಬಿಟ್ಟು. ಆದ್ರೂ ಎಲ್ಲಿಗಾದ್ರೂ ಇರ್ಲಿ ಅಂತ ಅನ್ಬಿಟ್ಟು ಪ್ರೆಸ್ ಮಾಡ್ದೆ, ಸಿಕ್ಕಿಲ್ಲ. ಇದು 11 ಗಂಟೆ ಮೇಲೆ ಆಟೋಗಳ ಕತೆ ಹಿಂಗ್ ಇಷ್ಟೇನೆ. ಒಂದು ಬೆಳಗ್ಗೆ ಒಂದು 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 11 ಗಂಟೆವರೆಗೂ ರೆಗ್ಯುಲರ್ ಆಗಿ ಸೆಟ್ ಆಯ್ತು ಅಂದ್ರೆ ಚೆನ್ನಾಗಿ ಡ್ಯೂಟಿ ಆಗ್ಬಿಡುತ್ತೆ. ಅದಾದ್ಮೇಲೆ ವೆಯ್ಟ್ ಮಾಡ್ಬೇಕು. ಸಿಕ್ಕಿದ ಬಾಡಿಗೆ ಎಲ್ಲ ಹೊಡೆದ್ರೆ ಒಂದು ಹೆಚ್ಚು ಕಡಿಮೆ ನಮ್ಮ ಟಾರ್ಗೆಟ್ ಏನಿದೆ ಮಾಡ್ಬೋದು. ಒಂದು 2 ಆಗುತ್ತೆ. ಬಿಸ್ನೆಸ್ ಆಗಲ್ಲ ಅಂತ ನಾನು ಹೇಳಲ್ಲ, ಟೈಮ್ ಕೊಟ್ಟು ಮಾಡ್ಬೇಕು. ನೋಡೋಣ. ಬನಶಂಕರಿ ಓಲಾದಲ್ಲಿ 339 ರೂಪಾಯಿ ಹೋಯ್ತು. ಯಾಕೆ ಹೇಳಿ, ಪಾಸ್ ಇವ್ರದ್ದು ಓಲಾದೊಂದು ಪಾಸ್ ತಗೊಂಡ್ರೆ ಮಾತ್ರ ಕರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದು 4 ಸೆಕೆಂಡ್ 5 ಸೆಕೆಂಡ್ ಡಿಲೇ ಇದೆ ಆಯ್ತಾ. ನೋಡಿ ಅದು ಹೋಯ್ತು. ಅದು ಹೋಗಿದ್ರೆ ಆಲ್ಮೋಸ್ಟ್ ನನ್ನ ಅರ್ಧ ಟಾರ್ಗೆಟ್ ಮುಗ್ದಿರೋದು. ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ. ಅದೇ ಹೇಳದ್ನಲ್ಲ, ಡ್ಯೂಟಿಗಳು ಬರ್ತವೆ. ಈ ಅಗ್ರಿಕೇಟರ್ ಕಂಪ್ನಿಯವ್ರದ್ದು ಒಂದೊಂದು ಗೋಳು ಏನ್ ಹೇಳಿ, ಈ ತರ ಡಿಲೇ ಮಾಡ್ಬಿಡೋದು. ಇಲ್ಲ ಅಂತ ಅಂದ್ರೆ ಏನಾದ್ರೂ ಒಂದು ಈ ತರ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹಾಗೆ 11 ಗಂಟೆ ಮೇಲೆ ಹಿಂಗೆ ಆರಾಮಾಗಿ ಕೂತಿರ್ಬೇಕಾಗುತ್ತೆ. ಡ್ಯೂಟಿಗಳು ಬಂದ್ರೆ ಎತ್ಕೊಬೇಕು, ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಡ್ಯೂಟಿ ಮಾಡ್ಕೊಂಡು ಪೀಕ್ ಅವರ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಬಿಡ್ಬೋದು. ಇಲ್ಲ ಅಂತಂದ್ರೆ ಬೇಜಾರು ಅನ್ಸ್ಬಿಡುತ್ತೆ. 9:30 10 ಗಂಟೆಗೆ ಬಂದು ಡ್ಯೂಟಿಗಳು ಸರಿಯಾಗಿ ಸೆಟ್ ಆಗಲ್ಲ. ಡ್ಯೂಟಿಗಳ ಇಲ್ಲ ಅಂತ ಅಂದ್ಬಿಟ್ಟು ಬೈಕ್ ಹೋಗೊಂಡು ತಿರ್ಗಾಡ್ಬೇಕು ಅಂತ ಪರಿಸ್ಥಿತಿ ಕೂಡ ಆಗುತ್ತೆ. ಸೊ ನೋಡೋಣ, ಎಲ್ಲಿಗಾದ್ರೂ ಬಂದ್ರೆ ಎತ್ಕೊಳಮ್ಮ. ಬನಶಂಕರಿ ಆರಾಮಾಗಿ ಹೋಗ್ಬೋದಿತ್ತು. 339 ಅಂದ್ರೆ ಆಲ್ಮೋಸ್ಟ್ 18-19 ಕಿಲೋಮೀಟರ್ ಮೀಟರ್ ಲೆಕ್ಕನೇ ಕೊಟ್ಟಿದ್ದ. ಬರೀ ಮೀಟರ್ ಲೆಕ್ಕ ಕೊಟ್ರು ಸಾಕು, ನಮ್ಗೆ ಮ್ಯಾನೇಜ್ ಆಗ್ಬಿಡುತ್ತೆ.
ನೋಡೋಣ ಎಲ್ಲಿಗೆ ಸಿಗುತ್ತೆ ಅಂತ. ಸುಮಾರು ಅರ್ಧ ಗಂಟೆ ಕಾಲ ಕಾದ ನಂತರ ಈಗ ಒಂದು ಬಾಡಿಗೆ ಬಂದಿದೆ. ಇಲ್ಲೇ ಲೆಫ್ಟ್ ಎತ್ಕೋಬೇಕು, ಹೋಗಿ ಪಿಕಪ್ ಮಾಡೋಣ. ಬೆಳಿಗ್ಗೆ ಚಳಿ, ಒಂದ್ 11-12 ಗಂಟೆ ಆದ್ಮೇಲೆ ಧಗೆ ಸ್ಟಾರ್ಟ್ ಆದಂಗೆ ಆಯ್ತದೆ. ಮತ್ತೆ ಸಾಯಂಕಾಲ ಚಳಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಇಷ್ಟಂತ ಗೊತ್ತಿದೆ 266 ರೂಪಾಯಿ ಅಮೌಂಟ್ ತೋರಿಸಿದ್ದು. ಸುಮ್ನೆ ಹಾಕೊಂಡೆ. ತುಂಬಾ ಹೊತ್ತಿಂದ ಬರ್ತಿದೆ. ನಾವು ಲೊಕೇಶನ್ ಎಲ್ಲಿಗಂತ ಅಂದ್ರೆ ನೋಡೋಷ್ಟ್ರಲ್ಲಿ ಬೇರೆಯವ್ರು ಎತ್ಕೊಂತವ್ರೆ. ಇಲ್ಲೇ ಹತ್ರದಲ್ಲಿ ಪಿಕಪ್ ಇರೋದು, ಹಂಗಾಗಿ ಎತ್ಕೊಬಿಟ್ಟೆ. ಸೊ ಇದೇನೆ ಪಿಕಪ್ ಲೊಕೇಶನ್ ಕಸ್ಟಮರ್ದು. ಬರ್ಲಿ ಕಸ್ಟಮರ್ ರ್ಯಾಪಿಡೋದಲ್ಲಿ ದೀಪ್ತಿ ಅಂತ ಕಸ್ಟಮರ್ ಹೆಸರು. ರಿಂಗ್ ರೋಡ್ ಅಲ್ಲಿ ಫ್ಯೂಚರ್ ಟ್ರಾನ್ಸ್ಪೋರ್ಟೇಶನ್ ಅಂತ ಭಯಂಕರವಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನೀವು ನೋಡ್ಬೋದು, ಎಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ಒಂದ್ ರೌಂಡ್ ಸೀದಾ ಹೊಡೆದ್ಬಿಡ್ಬೋದು ಬೆಂಗಳೂರಲ್ಲಿ ರಿಂಗ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ. ಆಮೇಲೆ ನಿಯರೆಸ್ಟ್ ಇಲ್ಲಿ ಏನಿರ್ತವೆ ಎಲ್ಲ ಒಂದು ಮೆಟ್ರೋ. ನಾನು ಯಾವ್ದು ಡ್ಯೂಟಿಗಳಲ್ಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಂದ 1.5-2 ಕಿಲೋಮೀಟರ್ ಖಾಲಿ ಬಂದೆ. ಗಾಡಿಗಳು ತೋರಿಸ್ತೀನಿ ನೋಡಿ ಯಾವ ಮಟ್ಟಿಗೆ ನಿಂತಿದ್ದಾವೆ. ನಾವೇ ಕಿಲಾಡಿ ಅನ್ಕೊಂಡ್ವಿ, ನಮ್ಕಿಂತಾನು ಕಿಲಾಡಿ ಇದಾರೆ. ಎಲ್ಲ ಇಲ್ಲಿ ತಂದು ಹಾಕೊಂಡಿದ್ದಾರೆ. ಇಲ್ಲಿ ಮುಂದೆ ಯಾವ್ದೋ ಬಾಗ್ಮನೆ ಟೆಕ್ ಪಾರ್ಕ್ ಇರೋದು ಹಿಂಭಾಗ. ಸೊ ಇಲ್ಲಿ ಗಾಡಿಗಳು ವೇಟಿಂಗ್ ಇರೋದು. ಈ ಟೈಮಲ್ಲಿ ನಾರ್ಮಲ್ ಆಗಿ ಪಾಸ್ ಆಗ್ಬಿಡ್ಬೋದಿತ್ತು ಬೆಳಗಾನೆ. ಅದ್ರ ನೋಡ್ಬೋದು ಎಲ್ಲ ಗಾಡಿಗಳು ಇಲ್ಲೇ ನಿಂತಿದ್ದಾವೆ. ಅಂದ್ರೆ ಇಲ್ಲಿ ಡ್ಯೂಟಿ ಇಲ್ಲ ಅಂತ ಅರ್ಥ. ಎಲ್ಲ ರಜಾ ಸ್ಟಾರ್ಟ್ ಆಯ್ತಲ್ವಾ, ಡಿಸೆಂಬರ್ ಇಂಡು ಅಂದ್ರೆ ಇದೇ ಗೋಳು. ಏನು ಮಾಡಕ್ ಆಗಲ್ಲ. ನೋಡೋಣ, ಇನ್ನು ಇಲ್ಲಿ ಯಾವ್ದು ಡ್ಯೂಟಿನೂ ಬರ್ತಾ ಇಲ್ಲ. ಏನಾದ್ರು ಹಾಕೊಂಡು ಯಾವ್ದಾದ್ರು ಒಂದು ಹಾಕೊಂಡು ಹೋಗ್ಬಿಡಮ್ಮ ಅಂತ. ಈ ಕಡೆ ಇಂದ್ರಾನಗರ ಆದ್ರೆ ಮಿನಿಮಮ್ ಸಿಕ್ಕಿದ್ರು ಸಾಕು, ಇಂದ್ರಾನಗರ ದಾಟ್ಕೊಳಮ್ಮ ಅಂತ. ಇಲ್ಲಾಂದ್ರೆ ಕೋರ್ಮಂಗ್ಲ ದಾಟ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಸುಮ್ನೆ ಹಿಂಗ್ ವೇಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಅಯ್ಯೋ ಬಿಡಿ. ಆ ಬಾಡಿಗೆ ಒಂದು ಬಂತು, ನೋಡೋಷ್ಟರಲ್ಲೇ ಎತ್ಕೊಬಿಟ್ರು. ಸುಮಾರು ಗಾಡಿಗಳು ಹೋಲ್ಡಿಂಗ್ ಅಲ್ಲಿ ಇದಾವೆ. ನಾನು ಇಲ್ಲಿ ಗಂಟ ಬಂದೆ, ಅಲ್ಲೇ ತಿರುಗಿಸ್ಬೋದಿತ್ತು. ನಿಮ್ಗೆ ತೋರ್ಸಕ್ಕಂತಾನೆ ಇಲ್ಲಿ ಗಂಟ ಬಂದಿತ್ತು, ಅಂದ್ರೆ ಗಾಡಿಗಳು ಎಷ್ಟು ನಿಂತಿದಾವೆ ಅಂತ. ನಾವು ಹೋಗಿ ಇದೇ ಗುಂಪಲ್ಲಿ ಹಾಕೋಣಮ್ಮ, ಏನ್ ಮಾಡೋದು. ಇಲ್ಲಿ ಪಕ್ಕಾ ಪಿಕಪ್ ಆಗುತ್ತೆ ಯಾವ್ದಾದ್ರು ಒಂದ್ ಬಾಡಿಗೆ ಅಂತ ಬಂದೆ. ಆದ್ರೆ ಏನ್ ಗೊತ್ತಾ, 1.5 ಕಿಲೋಮೀಟರ್ ಖಾಲಿ ಬಂದೆ ವೈಟ್ ಫೀಲ್ಡ್ ಇಂದ. ಸೊ ವೈಟಿಂಗ್. ಬನ್ನಿ, ಎಲ್ಲಾರು ನಿಲ್ಸ್ಕೊಂಡವ್ರೆ, ಅವ್ರ ಗ್ಯಾಪ್ ಅಲ್ಲಿ ನಾವು ತಗೊಂಡೋಗಿ ನಿಲ್ಸ್ಕೊಳೋಣ. ಅಗಳ ಇಲ್ಲಿ ಹಾಕೊಂಡ್ರೆ ಆಯ್ತು. ಸಾಯಂಕಾಲ 6:22 ಟೈಮು ನೋಡ್ಬೋದು. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಬೇಜಾರು ಯಾಕಪ್ಪ ಅಂತಂದ್ರೆ, ಡ್ಯೂಟಿಗಳು ಆಗೊಂದು ಈಗೊಂದು ಬೀಳುತ್ತೆ. ಬೀಳ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಒಂದು ಭಾರಿ ಹಿಂಸೆ ಆಗ್ತಾ ಇದೆ ಅಷ್ಟಂತ ಹೇಳ್ಬಲ್ಲೆ. ಅಯ್ಯೋ ಎಲ್ಲಪ್ಪ ಇದು. 2.25 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಕ್ ಆಗಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ನೋಡೋಣ, ಟುವರ್ಡ್ಸ್ ನಮ್ಮ ಮನೆ ಕಡೆ ಯಾವ್ದಾದ್ರು ಸಿಕ್ಕಿದ್ರೆ ತಗೊಂತೀನಿ. ತುಂಬಾ ಲಾಂಗ್ ಪಿಕಪ್ ಹೋಗಲ್ಲ. ಹೋಗೋಷ್ಟ್ರಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅದೊಂದೇನೆ ಬೇಜಾರಾಗೋದು. ಕಸ್ಟಮರ್ ವೆಯ್ಟ್ ಮಾಡಿದ್ರೆ ಹೆಂಗ ಮ್ಯಾನೇಜ್ ಮಾಡ್ಬೋದು. ಸೊ ಈ ತರ ಇದೆ. ಹಾಗೆ ಇವತ್ತು ಶುಕ್ರವಾರ, ಸ್ವಲ್ಪ ಪಾರ್ಟಿ ಪಬ್ಬು ಬಾರ್ ಅಂತ ಎಲ್ಲ ಓಡಾಡ್ಬೇಕಿತ್ತು ಜನಗಳು. ಆದರೆ ಯಾರು ಕೂಡ ಓಡಾಡ್ತಾ ಇಲ್ಲ ಅನ್ನೋದೇ ಇದೊಂದು ಹೋಗ್ಬಿಡ್ಲ ಬೇಜಾರು. ಹಿಂಗಾಗ್ತಿದೆ. ಮತ್ತೆ ಇದ್ರ ಹತ್ರ ಬಾಗ್ಮನೆ ಟೆಕ್ ಪಾರ್ಕ್ ಹತ್ರ ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕಾಯ್ತು. ಡ್ಯೂಟಿ ಬರೋವು ಸಿಗ್ತಾ ಇರ್ಲಿಲ್ಲ, ಒಂದು ಕ್ಯಾಚ್ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ನನ್ನ ಫೋನ್ ಪ್ರಾಬ್ಲಮ್ ಏನೋ ಅಂತ ಗೊತ್ತಿಲ್ಲ. ಎಲ್ಲ ಯು ಮಿಸ್ ದಿಸ್ ಆರ್ಡರ್ ಅನ್ಕೊಂಡೆ ಬರೋದು. ಅದೊಂದು ತುಂಬಾನೇ ಬೇಜಾರಾಗೋಯ್ತು. ಈಗ ಸದ್ಯಕ್ಕೆ ನಾನು ಇದೀನಿ ಎಲ್ಲಿ ಅಂದರೆ ವೈಟ್ ಫೀಲ್ಡ್.
ವೈಟ್ ಫೀಲ್ಡ್ ಅಲ್ಲಿ ಇದೀನಿ. ಲೆಫ್ಟ್ ಅಲ್ಲಿ ಏನ್ ನೋಡ್ತಾ ಇದೀರಾ, ಮದರ್ಹುಡ್ ಹಾಸ್ಪಿಟ್ಲು. ರೈಟ್ ಸೈಡ್ ಅಲ್ಲಿ ಅಲ್ಲಿರೋದು ಮಣಿಪಾಲು ಕೊಲಂಬಿಯಾ ಹಾಸ್ಪಿಟ್ಲ್ ಹತ್ರ ಇದೀನಿ. ಸೊ ಈಗ ನನ್ನ ಹಿಂದೆ ಇದೆ ನೆಕ್ಸಸ್ ಮಾಲ್. ಸೊ ನೋಡೋಣ, ಇಲ್ಲೇ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಡ್ಯೂಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾವ್ದಾದ್ರು ಸಿಕ್ಕಿದ್ರೆ ಡ್ಯೂಟಿ ಹಾಕೊಂಡು ಹೋಗ್ಬಿಡ್ತೀನಿ. ಫೈನಲಿ ಮನೆಗೆ ಬಂದಾಗಿದೆ. ಹೇಳ್ಬೇಕು ಅಂತಂದ್ರೆ ಇವತ್ತಿನ ದಿವಸ ಹೆಂಗಿತ್ತು ಅಂತ ಕೇಳಿದ್ರೆ ಚೆನ್ನಾಗೇ ಇತ್ತು. ನನಗೆ ಒಂದ್ ಮಟ್ಟಕ್ಕೆ ಡ್ಯೂಟಿ ಸೆಟ್ ಆಯ್ತು. ಡ್ಯೂಟಿಗಳಿದ್ವು, ಬಟ್ ಏನಂತಂದ್ರೆ ಸ್ವಲ್ಪ ಡಲ್ಲು, ಸ್ವಲ್ಪ ಡ್ಯೂಟಿಗಳು ಬರ್ತಿದ್ವು. ಅಂದ್ರೆ ಸಿಕ್ಕಿ ಡ್ಯೂಟಿ ಎತ್ಕೊಂಡು ಮಾಡ್ತೀನಿ ಅಂತಂದ್ರೆ ಚೆನ್ನಾಗೇ ಇತ್ತು. ಇಲ್ಲ ನನಗೆ ಚಾಯ್ಸ್ ಅಲ್ಲೇ ಬೇಕು, ಚೂಸ್ ಮಾಡ್ಕೊಂಡೆ ನಾನು ಡ್ಯೂಟಿ ಮಾಡ್ತೀನಿ ಅಂತಂದ್ರೆ ಅಂತ ಡ್ಯೂಟಿ ಏನಿರ್ಲಿಲ್ಲ ಅಂತ ಹೇಳ್ಬೋದು. ಹಾಗೆ ಟ್ರಾಫಿಕ್ ಅಂತೂ ಇರಲೇ ಇಲ್ಲ. ಅದ್ರ ಜೊತೆಗೆ ಈಗ ವೆದರ್ ಬೇರೆ ಹೆಂಗಿದೆ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಕೆಮ್ಮು, ನೆಗಡಿ, ಜ್ವರ, ತುಂಬಾ ಜನಕ್ಕೆ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ನನಗೂ ಕೂಡ ಸೇಮ್ ಸಿಚುವೇಶನ್ ಆಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಎದೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿತ್ತು, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಒಂಥರ ತಲೆ ನೋವು ಥರ. ಅದು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಸಾಯಂಕಾಲ ಆಯ್ತಾ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕಣ್ಣೆಲ್ಲ ಬಿಸಿ ಬಿಸಿ, ಮೈ ಕೈ ಎಲ್ಲ ನೋವು. ಇನ್ನು ಯಾವ ತರ ಇರುತ್ತೆ ಅಂತ ಇನ್ನು ನೋಡ್ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಹೆಲ್ತ್ ಇಶ್ಯೂ. ಸೊ ಈ ವಿಡಿಯೋ ಯಾವಾಗ ಎಡಿಟಿಂಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಸಖತ್ತು ಟಯರ್ಡ್ ಆಗ್ತಿದೆ, ಇಡೀ ಬಾಡಿ ಎಲ್ಲ ಪೇಯ್ನ್ ಆಗಿದೆ. ಹಂಗಾಗಿ ಈಗ ಸೊ ನಾನು ಇವತ್ತೊಂದು ದಿವಸ ಹಂಗಂಗೆ ಆಯ್ತು. ಸಾಮಾನು ಎತ್ಕೊಂತ ಇದ್ದೀನಿ, ಐಟಮ್ಗಳು ಆಯ್ತಾ. ಸೊ ಐಟಮ್ಮು ಇವತ್ತೊಂದು ದಿವಸ ಹಂಗಂಗೆ ಹೋಯ್ತು ಅಂತ ಹೇಳ್ಬೋದು. ಮತ್ತೆ ನನ್ನ ಟಾರ್ಗೆಟ್ ಕೂಡ ಮಾಡ್ಬೋದಿತ್ತು, ಬಟ್ ಏನ್ ಮಾಡೋಣ, ಇವತ್ತು ಹೇಳದ್ನಲ್ಲ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಆಯ್ತಾ ಸಾಯಂಕಾಲ ಆದಾಗ. ಹಂಗಾಗಿ ಅಷ್ಟಕ್ಕೆ ಅಷ್ಟೇನೆ ಇವತ್ತಿನ ದಿವಸ. ಹಾಗೆ ಇವತ್ತಿನ ದಿವಸ ಅಷ್ಟಕ್ಕಷ್ಟೇನೆ ನನ್ನ ಟಾರ್ಗೆಟ್ ಅಚೀವ್ ಮಾಡಿದ್ರ ಅಂದ್ರೆ ಇಲ್ಲ, ಮಾಡಿಲ್ಲ. ಹೇಳ್ಬೇಕಂದ್ರೆ ಮಾಡ್ಬೋದಿತ್ತು, ಆದರೆ ಹೇಳದ್ನಲ್ಲ ಆಗ್ಲೇ ಸ್ವಲ್ಪ ಮೂಡ್ ಆಫ್ ಆದಂಗೆ ಆಗೋಯ್ತು. ಮತ್ತೆ ಒಂದು ಸ್ವಲ್ಪ ಆರೋಗ್ಯ ಫುಲ್ಲಾಗಿ ಕೆಟ್ಟಿಲ್ಲ, ಬಟ್ ಏನಂತಂದ್ರೆ ಬಾಡಿ ಪೇಯ್ನು ಅವೆಲ್ಲ ಸ್ಟಾರ್ಟ್ ಆಗಿದೆ. ಏನಾಗುತ್ತೆ ಗೊತ್ತಿಲ್ಲ, ಏನೋ ಆಗದೆ ಇದ್ರೆ ಸಾಕು. ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ನಾಳೆ. ಒಂದು ದಿವಸ ನಿಲ್ತು ಅಂತಂದ್ರೆ ಕಮಿಟ್ಮೆಂಟ್ ಅಂತೂ ಸರಿಯಾಗಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ಇರೋದು ಸ್ನೇಹಿತರೆ. ಆಲ್ಮೋಸ್ಟ್ 200 ರೂಪಾಯಿ ಗ್ಯಾಸ್ ಇಡಿಸಿದ್ದೀನಿ. ಹಾಗೆ ಇವತ್ತಿನ ಕಿಲೋಮೀಟರ್ ಅಂದರೆ ಒಂದು 100 ಕಿಲೋಮೀಟ್ರು ನಿಯರ್ ಬೈ ಓಡಿಸಿದ್ದೀನಿ. ಅಲ್ಲಿಗೆ ಲೆಕ್ಕ ಮಾಡ್ಕೊಳ್ಳಿ, 100 ಕಿಲೋಮೀಟ್ರ್ ಅಂತಂದರೆ 1 ಕಿಲೋಮೀಟ್ರಿಗೆ 18 ರೂಪಾಯಿ ಹಂಗೆ ಅಂತ ಅಂದ್ಬಿಟ್ಟು, ಸರಿನಾ? ಸೊ ಅದನ್ನು ಲೆಕ್ಕ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಹಾಗೆ ಅಷ್ಟೇ, ಇನ್ನೇನಿಲ್ಲ ಹೇಳಲಿಕ್ಕೆ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ತುಂಬ ಜನ ಕಮೆಂಟ್ ಆಗ್ತಿದ್ರೆ ಡ್ಯೂಟಿ ವಿಡಿಯೋ ಕೂಡ ಮಾಡಿ ಅಂತ ಅಂದ್ಬಿಟ್ಟು. ಡೈಲಿ ಒಂದೇ ಥರ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ನೋಡಿ ನೋಡಿ ಬೇಜಾರಾಗ್ಬಿಡ್ತೀರಾ. ಹಂಗಾಗಿ ನಾನು ಡ್ಯೂಟಿ ವಿಡಿಯೋ ಮಾಡ್ತಾ ಇಲ್ಲ. ನೋಡೋಣ, ಇನ್ಮೇಲೆ ಸ್ವಲ್ಪ ವಾರದಲ್ಲಿ ಒಂದು 3 ದಿನ ಆದರೂ ಡ್ಯೂಟಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಸಿಗೋರು ಕೂಡ ಅದೇ ಹೇಳ್ತಾ ಇದ್ದಿದ್ದು, ಡ್ಯೂಟಿ ವಿಡಿಯೋನು ಮಾಡಿ ಬ್ರದರ್ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.